ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಇದು ನನ್ನ ಹೊಸ ಗೇಮಿಂಗ್ ವಿಡಿಯೋ ಆಗಿರುತ್ತೆ. ಇದು ನನ್ನ ಫ್ರೀ ಫೈರ್ ವ್ಲಾಗ್ ಆಗಿರುತ್ತೆ. ಮತ್ತು ಇದು ನಾನು ಇವತ್ತೇ ಪೋಸ್ಟ್ ಮಾಡ್ತೀನಿ ಎಡಿಟ್ ಮಾಡಿಬಿಟ್ಟು. ಇವಾಗ ಒಬ್ಬ ಇನ್ಸ್ಟಾಗ್ರಾಮಲ್ಲಿ ಒಬ್ಬ ಇದ್ದ, ಅವನು ಫೈಟ್ ಕೇಳ್ದ. ಅದಕ್ಕೆ ಕಸ್ಟಮ್ ಮಾಡೋಣ ಬಾ ಅಂತ ಹೇಳೋನೆ. ಅದಕ್ಕೆ ಅವ್ನು ಕಸ್ಟಮ್ ಮಾಡಿಬಿಟ್ಟು ಕರೀತಾನಂತೆ. ಅದಕ್ಕೋಸ್ಕರ ನಾನು ಇವಾಗ ಲಾಬಿಲಿ ವೇಟ್ ಮಾಡ್ತಾಯಿದ್ದೀನಿ. ಮತ್ತು ನಾನು ಸ್ಯಾಂಟಿನೋ ಕ್ಯಾರೆಕ್ಟರ್ ಹಾಕ್ಕೊಂಡಿದ್ದೀನಿ. ಇನ್ನು ಕರೆದಿಲ್ಲ ಅವನು, ಸುಮ್ಮನೆ ನಾನು ಗ್ರೂಪಿಗೆ ಹೋಗಿದ್ದೆ. ಗೈಸ್ ಇವಾಗ ಅವನು ಕರೀತಾನಂತೆ, ನೋಡೋಣ ಬನ್ನಿ ಗೈಸ್. ಇದು ನಮ್ಮ ಫ್ರೆಂಡ್ ಏನೋ ಗ್ರೂಪಲ್ಲಿ ಕರೆದಿದ್ದ, ಅದಕ್ಕೋಸ್ಕರ ಆ ಗ್ರೂಪಿಗೆ ಹೋಗಿದ್ದೆ. ಇವಾಗ ಗ್ರೂಪಲ್ಲಿದ್ದೀನಿ, ಅವನು ಇನ್ನೂ ಕರೆದಿಲ್ಲ. ನೋಡೋಣ ಇರಿ, ಅವ್ನು ಕರೆದಾಗ ಆ ಗೇಮಿಂಗು ಇದೇನಾಯ್ತೋ ಅದೆಲ್ಲ ಕೊಡ್ತೀನಿ. ಗೈಸ್ ಇವಾಗ ಅವನು ಯಾರೋ ಗ್ರೂಪಿಂದ ಕರೆದಿದ್ದ, ಅದು ಗ್ರೂಪಿಂದ ಎಕ್ಸಿಟ್ ಆಗಿಬಿಟ್ಟು ಇವಾಗ ಇದು ಮಾಡ್ತಾಯಿದ್ದೀನಿ. ನನ್ನ ಕಲೆಕ್ಷನ್ಗೆ ಹೋಗ್ಬಿಟ್ಟು ಇವಾಗ ಬೇರೆ ಬಟ್ಟೆ ಹಾಕ್ಕೊತಿದ್ದೀನಿ. ಈ ಬ್ಲೂ ಕಲರ್ ಬಟ್ಟೆ ಚೆನ್ನಾಗಿತ್ತು ಅಂತ ಇದು ಹಾಕ್ಕೊಂಡಿದ್ದೀನಿ. ಇವನೇ ನನ್ನ ಫ್ರೆಂಡು. ಆದಮೇಲೆ ಎಕ್ಸಿಟ್ ಆಗಿಬಿಟ್ಟೆ. ಇವಾಗ ಅವನು ಕಸ್ಟಮಿಗೆ ಕರೆದ. ನೋಡಿ ಗೈಸ್, ಕಸ್ಟಮಿಗೂ ಎಂಟ್ರಿ ಆಗಿದ್ದೀನಿ. ಮ್ಯಾಚ್ ಸ್ಟಾರ್ಟ್ ಮಾಡ್ತಾನೆ. ಮ್ಯಾಚ್ ಸ್ಟಾರ್ಟ್ ಆಯಿತು. ಇದು ನಾನು ರೆಕಾರ್ಡಿಂಗ್ ಆಗ್ತಾಯಿತ್ತೋ ಇಲ್ವೋ ಅಂತ ನೋಡೋಕ್ಕೆ ತೆಗ್ದಿದ್ದು. ಅದಾದ್ಮೇಲೆ ಮತ್ತೆ ನಾನು ಗೇಮಿಂಗ್ ಇದಕ್ಕೆ ಬಂದೆ. ಗೇಮ್ ಸ್ಟಾರ್ಟ್ ಆಯಿತು. ಇವಾಗ ಫಸ್ಟ್ ರೌಂಡ್ ನೋಡಿ, ಫಸ್ಟ್ ರೌಂಡ್ ಶುರು ಆಯಿತು. ಇವಾಗ ಯಾವ್ಯಾವ ಗನ್ ತೊಗೊತೀನಿ ಅದೆಲ್ಲ ತೋರಿಸ್ತೀನಿ ಗೈಸ್. ಇವಾಗ ಗನ್ ತೊಗೊಂಡಿದ್ದು ನಾನಿದು ಇದು ಗನ್ ತೊಗೊಂಡಿದ್ದು ನಾನು MP5 ಮತ್ತು MP40 ತೊಗೊಂಡೆ. ತ್ರಿಬಲ್ ಚಿಪ್ತು MP5 ಮತ್ತು ಒಂದು MP40 ಲೆವೆಲ್ ಅಪ್ ಮಾಡಿಕೊಂಡು ಒಂದು ಗ್ಲೂವಲ್ ತೊಗೊಂಡೆ ಗೈಸ್. ಅದಾದ್ಮೇಲೆ ಈ ಫಸ್ಟ್ ರೌಂಡಲ್ಲಿ ಏನೇನಾಗುತ್ತೆ ತೋರಿಸ್ತೀನಿ. ಏನಾಗುತ್ತೆ ನೋಡಿ ಗೈಸ್. ಫಸ್ಟ್ ರೌಂಡು ಹೋಗ್ತಾಯಿದ್ದೀನಿ. ಫ್ರಂಟಲ್ಲಿ ಬರ್ತಾನೋ ಎಲ್ಲಿಂದ ಬರ್ತಾನೋ ಗೊತ್ತಿಲ್ಲ ಗೈಸ್. ನೋ ಪ್ರೋನೋ ಗೊತ್ತಿಲ್ಲ ಇವನು. ಒಟ್ಟಿನಲ್ಲಿ ನಾನು ಬಂದಿದ್ದೀನಿ ಈ ಕಡೆ. ಗೈಸ್ ಫ್ರಂಟಲ್ಲೇ ಬಂದವನು ಇವನು. ಡ್ಯಾಮೇಜ್ ಕೊಟ್ಟೆ, ಸ್ವಲ್ಪ ಗ್ಲೂವಲ್ ಆಗಿದೆ. ಇವಾಗ ಏನು ಮಾಡ್ತಾನೆ ಗೊತ್ತಿಲ್ಲ ಗೈಸ್. ನಾನು ಸ್ವಲ್ಪ ಇದಾಗಿದೆ ಆ ರೌಂಡಲ್ಲಿ. ಇದಾಯಿತು, ಅಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಮೊಬೈಲಲ್ಲಿ. ಫಸ್ಟ್ ರೌಂಡು ಹೊಡೆದೇ ಗೈಸ್. ಬಿಟ್ಟೆ ನೂಬಿಡ ನನ್ನ ಮಗ ಇವನು. ಲಾಸ್ಟಲ್ಲಿ ಇಮೋಟ್ ತೋರಿಸಿದ್ದೆ. ಆಮೇಲೆ ಅದು ಅವನೇನೋ ಒಂದು ಕೆಟ್ಟ ಮಾತು ಹೇಳ್ದ, ಅದು ಹಾಕೋಕ್ಕಾಗಲ್ಲ. ಮೈಕಲ್ಲಿ ಹೇಳಿದ, ನಾನು ಅದನ್ನು ಮ್ಯೂಟ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ರೌಂಡು ನಾನು ಒಂದು ಮಶ್ರೂಮ್ ತೊಗೊಂಡೆ ಅಷ್ಟೇ ಗೈಸ್. ಈ ಸೆಕೆಂಡ್ ರೌಂಡಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಲೆವೆಲ್ ಅಪ್ ಒಂದು ವೆಸ್ಟ್ ತೊಗೊಂಡೆ ಅಷ್ಟೇ ಗೈಸ್. ಇವಾಗ ಸೆಕೆಂಡ್ ರೌಂಡ್ ಏನಾಗುತ್ತೆ ನೋಡೋಣ. ಸೆಕೆಂಡ್ ರೌಂಡು ನೋಡೋಣ ಬನ್ನಿ ಗೈಸ್. ಈ ನೂಬಿಡ ನನ್ನ ಮಗ ಏನು ಮಾಡ್ತಾನೆ ಅಂತ. ನಾನು ಹೋಗೋಕ್ಕೆ ನಾನು ರೆಡಿ ಇದ್ದೀನಿ. ಅವ್ನು ಕಾಣಿಸ್ದಾಗ ಸ್ವಲ್ಪ ಕವರಪ್ಗೆ ಹೋಗ್ತೀನಿ, ಇಲ್ಲಾಂದರೆ ಗ್ಲೂವಲ್ ಹಾಕ್ಕೊಂಡು ಇದು ಮಾಡ್ತೀನಿ ಗೈಸ್. ಅಲ್ಲಿ ಬಂದಿಲ್ಲ ಅವನು. ಫ್ರಂಟು ಬರ್ತಾಯಿಲ್ಲ. ಅದಕ್ಕೆ ನಾನು ಹೋದೆ ಈ ಸೈಡು, ಮನೆಯಿಂದ ಏನಾರು ಬರ್ಬೋದಾ ಅಂತ. ಬನ್ನಿ ಗೈಸ್, ನಾನು ಗ್ಲೂವಲ್ ಹಾಕ್ಬಿಟ್ಟು ಅವನ್ನ ತೋರಿಸಿ ನಾನು ಲೊಕೇಶನ್ ರಿವೀಲ್ ಮಾಡಿದ್ದೀನಿ, ಇಲ್ಲೇ ಇದ್ದೀನಿ ಅಂತ. ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಏನಾಗುತ್ತೆ ಗೊತ್ತಿಲ್ಲ ಗೈಸ್. ಅಲ್ಲೇ ಬಂದ ಗೈಸ್, ಇಲ್ಲೇ ಇದ್ದಾನೆ ನೋಡಿ. ವೈಟ್ ಗ್ಲೂವಲ್ ಒಂದು ಹೊಡೆದಿದ್ದೀನಿ. ಸ್ವಲ್ಪ ಡ್ಯಾಮೇಜ್ ಬಿತ್ತು. ಒಂದು ಹೆಡ್ ಬಿತ್ತು ಗೈಸ್. ಒಂದು ಹೆಡ್ ಬಿತ್ತು. ನೋಡೋಣ ಇನ್ನು ಯಾವಾಗ ಏನು ಮಾಡ್ತಾನೆ ಅಂತ. ಅರೆ ಹೊಡ್ಬಿಟ್ಟ ಗೈಸ್ ಅವನ ಹತ್ರನ MP5 ತ್ರಿಬಲ್ ಚಿಪ್ ಇತ್ತು, ಹೊಡ್ಬಿಟ್ಟ. 1v1 ಆಗೈತೆ ಗೈಸ್. ರೌಂಡ್ 1-1 ಆಗೈತೆ ಪಾಯಿಂಟು. ರೌಂಡ್ 3. ಈ ರೌಂಡ್ 3 ನಾನು ಅದೇ ತೊಗೊತೀನಿ ಗೈಸ್. ತ್ರಿಬಲ್ ಚಿಪ್ದು ತೊಗೊತೀನಿ ಮತ್ತು MP40 ಲೆವೆಲ್ ವೆಸ್ಟು ಮತ್ತು ಗ್ಲೂವಾಲು ಮತ್ತು ಒಂದು ಮಶ್ರೂಮ್ ತೊಗೊಂಡು ಇದು ಮಾಡ್ತಾಯಿದ್ದೀನಿ. ಇವಾಗ ನೋಡೋಣ ಬನ್ನಿ ಗೈಸ್, ಅವನೇನು ಮಾಡ್ತಾನೆ ಈ ರೌಂಡ್ ಏನಾಗುತ್ತೆ ಗೊತ್ತಿಲ್ಲ. ಈ ರೌಂಡು ಹೊಡಿಲೇಬೇಕು ಅಂತ ಹೊರಟಿದ್ದೀನಿ. ಒಂದು ಡೆಸರ್ಟ್ ಈಗಲ್ ತೊಗೊಂಡೆ ಗೈಸ್. ಡೆಸರ್ಟ್ ಈಗಲ್ಲು ಮುಂದೆ ಹೋಗ್ತಾಯಿದ್ದೀನಿ. ಹೋದೆ ಗೈಸ್. ಫ್ರಂಟಲ್ಲಿ ಬರ್ತಾನೋ ಗೊತ್ತಿಲ್ಲ. ಈ ರೌಂಡ್ ಪಕ್ಕ ಹೊಡೆದಿದೆ ಗೈಸ್. ಅವನಿಗೆ ಪಕ್ಕ ಮುಂದೆ ಬರ್ಬೋದು ಅನಿಸುತ್ತೆ. ತತಸ್ವಿ ಹಾಕೋ ಬಂದ ಗೈಸ್. ಅಲ್ಲಿ ತತಸ್ವಿ ಹಾಕೋ ಬಂದ್ಬಿಟ್ಟು ಅಲ್ಲಿ ಔಸಿಕೊಂಡು ನೋಡಿ, ಗ್ಲೂವಲ್ ಹಾಕ್ಕೊಂಡ. ನಾನಿಲ್ಲಿ ಗ್ಲೂವಲ್ ಹಾಕಿದೆ. ಈ ಕಡೆ ಹೋದೆ ಹೊಡಿಯೋಕ್ಕೆ ಅಂತ. ಅವನು ಹಿಂದೆ ಕಡೆ ಹೋದ. ಆದರೂ ಸ್ವಲ್ಪ ಡ್ಯಾಮೇಜ್ ಬಿದ್ದೋಯ್ತೋ ಇಲ್ವೋ ಗೊತ್ತಿಲ್ಲ ಗೈಸ್. ನಾನಿಲ್ಲಿ ಸ್ವಲ್ಪ ಲೂಟ್ ಮಾಡಿಕೊಂಡೆ. ಗ್ಲೂವಲ್ ಒಂದು ಗೊತ್ತಿಲ್ಲ ಗೈಸ್. ಎಲ್ಲ ಔಸಿಕೊಂಡಿದ್ದೆ ನಾನು ಬಿಡ ನನ್ನ ಮಗ ನೋಡಿ. ನಾನು ಇಲ್ಲೇ ಇದ್ದಂಗೆ ಗೈಸ್. ಬಿತ್ತು. ಒಂದು ಹೆಡ್ ಬಿತ್ತು. ಎರಡು ಹೆಡ್ ಬಿತ್ತು. ನೋಡೋಣ, ನಾವು ನೋಡಿತಾನೋ ನಾನು ನೋಡಿತಾನೋ ಗೊತ್ತಿಲ್ಲ ಗೈಸ್. ಒಟ್ಟಿನಲ್ಲಿ ಗ್ಲೂವಲ್ ಹಾಕಿದೆ. ಎಲ್ಲಿದ್ದಾನೋ ಗೊತ್ತಿಲ್ಲ. ಬಿಡ ಇಲ್ಲಿ ಔಸಿಕೊಂಡು ಕೂತ್ಕೊಂಡು ಕ್ಯಾಂಪಿಂಗ್ ಮಾಡ್ತಾನೆ ಗೈಸ್. ಇವನು ಜಾಸ್ತಿ ಕ್ಯಾಂಪಿಂಗ್ ಮಾಡ್ತಾವನೆ. ನೋಡೋಣ ಬನ್ನಿ ಗೈಸ್, ಇವಾಗ ಏನು ಮಾಡ್ತಾವನೆ ಅಂತ. ಬಿತ್ತು ಗೈಸ್. ಎರಡು ಹೆಡ್ ಬಿಟ್ಬಿಟ್ಟು ಅವನ್ನ ಈ ರೌಂಡು ಗೆದ್ಬಿಟ್ಟಿದ್ದೀನಿ. 2 ರೌಂಡು. ಈ 4ನೇ ರೌಂಡಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಗೈಸ್. ನಾನು ಹೇಳಿದ್ದೀನಿ ಮೆಸೇಜಲ್ಲೇ ಇನ್ಸ್ಟಾಗ್ರಾಮಲ್ಲಿ, ಮೇಲೆ ಹತ್ತಂಗಿಲ್ಲ ಮತ್ತು ಗ್ಲೂವಾಲ್ ಹಾಕಂಗಿಲ್ಲ, ಗ್ರಿನೇಡ್ ಹಾಕಂಗಿಲ್ಲ ಅಂತ. ನೋಡೋಣ ಏನು ಮಾಡ್ತಾನೆ ಅಂತ. ನಾನು ಕಾಯ್ತಾಯಿದ್ದೀನಿ ಈ ರೌಂಡು ಹೊಡೆದು ಮುಗಿಸ್ಬಿಡೋಣ ಅಂತ. ಏನಾಗುತ್ತೋ ಗೊತ್ತಿಲ್ಲ ಈ ರೌಂಡ್ಗೆ. ನೋಡೋಣ ಬನ್ನಿ ಗೈಸ್. ಇಷ್ಟೇ. ಇವಾಗ
ರೌಂಡ್ ಏನು ಸ್ಟಾರ್ಟ್ ಆಗುತ್ತೆ ಇನ್ನು. ಸ್ಟಾರ್ಟ್ ಆಯಿತು ಗೈಸ್. ಹೇಳಿದ್ದೀನಿ ಅವ್ನಿಗೆ ಯಾವಾಗಲೇ ಗ್ರೀನೇಡ್ ಯೂಸ್ ಮಾಡೋಂಗಿಲ್ಲ ಅಂತ, ಮೇಲೂ ಹತ್ತಂಗಿಲ್ಲ ಅಂತ. ಆವಾಗಲೇ ನೋಡೋಣ ಗೈಸ್ ಏನು ಮಾಡ್ತಾನೆ ಅಂತ ನೋಡೋಣ ಗೈಸ್. ಮತ್ತೆ ಅಲ್ಲಿ ನೋಡಿ ಗೈಸ್ ಸ್ಮೋಕ್ಗಳು ಇದು ಗ್ರೀನೇಡ್ ಮಾಡ್ತವನು ಆ ಕಡೆ ಮೇಲ್ಗಡೆ ಹತ್ತವನು ಅನಿಸುತ್ತೆ. ಎಸ್ ಗೈಸ್ ಮೇಲ್ಗಡೆ ಹತ್ತವನು ಹೇಳಿದ್ರು. ನಾನು ಹಿಂದೆಯಿಂದ ಹೋಗ್ತಾಯಿದ್ದೀನಿ ಹೊಡಿಯೋಕ್ಕೆ. ನಾನು ಇಲ್ಲಿ ಗ್ಲೂವಲ್ಲಿ ಹಾಕ್ಕೊಂಡು ಇದ್ದೀನಿ. ಬಂದ ಅನಿಸುತ್ತೆ ಕೆಳಗಡೆ ಅವನು. ನಂದು ನೆಟ್ವರ್ಕ್ ಪ್ರಾಬ್ಲಮ್ ಜಾಸ್ತಿ ಇತ್ತು ಗೈಸ್ ಇವತ್ತು. ವೀಡಿಯೋ ಮಾಡೋವಾಗಲೇ ನೆಟ್ವರ್ಕ್ ಪ್ರಾಬ್ಲಮ್ ಜಾಸ್ತಿ ಇತ್ತು, ಅದಕ್ಕೆ ಹಿಂಗೆ ಆಗ್ತಿದೆ. ಇನ್ನು ಎಲ್ಲಿದ್ದಾನೋ ಗೊತ್ತಿಲ್ಲ ಗೈಸ್ ಅವನು. ನಾನು ಹೇಳಿದ್ದೆ ಮೇಲೆ ಹತ್ತಂಗಿಲ್ಲ ಎಲ್ಲೂ ಇಲ್ಲ ಅಂತ, ಆದರೂ ಅವನು ಮೇಲೆ ಹತ್ಬಿಟ್ಟು ಸ್ಮೋಕ್ ಗ್ರೀನೇಡ್ ಎಲ್ಲ ಮಾಡ್ತಾವನೆ. ಗೊತ್ತಿಲ್ಲ ಗೈಸ್ ಯಾವ ಸೈಡಿಂದ ಬರ್ತಾನೋ ಇಲ್ವೋ ಅಂತ ಗೊತ್ತಿಲ್ಲ ಗೈಸ್. ಅಲ್ಲಿಂದ ಬರ್ತಾವನೆ, ಆ ಮೆಟ್ಲಿಂದ ಬರ್ತಾವನೆ. ನೋಡೋಣ ಈ ರೌಂಡ್ ಏನಾಗುತ್ತೆ. ಈ ರೌಂಡು ಫಸ್ಟು ಗ್ಲೂವಲ್ ಹಾಕೊಂಬಿಟ್ಟ ಗೈಸ್. ನಾನು ಗ್ಲೂವಲ್ ಹಾಕ್ಕೊಂಡೆ. ಗ್ಲೂವಲ್ ಹಾಕ್ಬಿಟ್ಟು ಸ್ವಲ್ಪ ಡ್ಯಾಮೇಜ್ ಬಿದ್ದೋ ಇಲ್ವೋ ಗೊತ್ತಿಲ್ಲ, ನನಗೆ ಬಿತ್ತು ಡ್ಯಾಮೇಜು ಮತ್ತು ಹೀಲ್ ಆಗಿದೆ ಗೈಸ್. ಹೊಡೆದೆ ನನ್ನ ಸಾಯಿಸ್ಬಿಟ್ಟ ಗೈಸ್. ಅವ್ನಿಗೆ ಹೆಡ್ ಬಿತ್ತು ಅನ್ಸುತ್ತೆ ನನಗೆ. ತ್ರಿಬಲ್ ಚಿಪ್ ಅವ್ನು ಮತ್ತು ಮ್ಯಾಕ್ಸ್ 7 ತೊಗೊಂಬಂದಿದ್ದ ಗೈಸ್, ಅದಕ್ಕೋಸ್ಕರ ಸೋದೋದೆ ಈ ರೌಂಡು. ಮತ್ತು ಇನ್ನು 2v2 ಆಗೈತೆ ಪಾಯಿಂಟ್ಸು. ಇನ್ನು ನಾನು ಅದೇ ಸೇಮ್ ಗನ್ನೇ ತೊಗೊತೀನಿ ಗೈಸ್, ತ್ರಿಬಲ್ ಚಿಪ್ಪು MP5 ಮತ್ತು ಒಂದು MP40. ಇವಾಗ ನಾನು ಈ ರೌಂಡ್ನ ಹೊಡಿದೆ ಅಂತ ಹೋಗೋಣ ಬನ್ನಿ ಗೈಸ್. ಒಂದು ಡೆಸರ್ಟ್ ಈಗಲ್ ತೊಗೊಂಡೆ. ಇವಾಗ ನೆಕ್ಸ್ಟ್ ರೌಂಡ್ ಸ್ಟಾರ್ಟ್ ಆಗೈತೆ. ನಾನು ಅದೇ ಸೇಮ್ ತೊಗೊಂಡಿದ್ದೀನಿ ಈ ಸತಿ. ನಾನು MP40 ತೊಗೊಂಡಿದ್ದೀನಿ ಮತ್ತು ಡೆಸರ್ಟ್ ಈಗಲ್ಲು. ನೋಡೋಣ ಏನು ಮಾಡ್ತಾನೆ ಈ ಸತಿ ಅವನು. ಗ್ಲೋವಲ್ಲಿ ಫಸ್ಟೇ ಹಾಕ್ಬಿಟ್ಟಿದ್ದೀನಿ ನಾನು, ಎಲ್ಲಿದ್ದೀನಿ ಅಂತ ಕ್ಲೂ ಕೊಟ್ಬಿಟ್ಟಿದ್ದೀನಿ. ನೋಡೋಣ 3 ಮೇನ್ ಇದಲ್ಲೇ ಹಾಕ್ಬಿಟ್ಟಿದ್ದೀನಿ. ಈ ರೌಂಡ್ ಹೊಡಿತಾನೋ ಇಲ್ವಾ, ಓಡಿಸ್ಕೊತಾನೋ ಗೊತ್ತಿಲ್ಲ, ಹೊಡಿತೀನೋ ಗೊತ್ತಿಲ್ಲ ಗೈಸ್. ಆದರೆ ಹೊಡೆಯೋಣ ಅಂತ. ಇಲ್ಲೂ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಯಿತು ಗೈಸ್. ಅವನದು ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ, ನಂದು ಆಗಿದೆ. ಅವನು ಎಲ್ಲೂ ಕಾಣಿಸಿಲ್ಲ, ನಾನು ಕಾಣಿಸಿಲ್ಲ ಗೈಸ್. ನೋಡಿ 99+ ಕಾಣಿಸ್ತಿದೆ. ನೆಟ್ಟು ಏನೂ ವರ್ಕ್ ಆಗ್ತಿಲ್ಲ, ಫುಲ್ಲು ಏನೂ ವರ್ಕ್ ಆಗ್ತಿಲ್ಲ. ಆಮೇಲೆ ವರ್ಕ್ ಆದಾದ್ಮೇಲೆ ಯಾರಿಗೆ ಬಿತ್ತೋ ಗೊತ್ತಿಲ್ಲ, ಬೀಳುತ್ತೋ ಗೊತ್ತಿಲ್ಲ. ವರ್ಷಲ್ಲಿ ಹೊಡೆದಿದ್ದೀನಿ ಗೈಸ್, ನಾನು ಇದು ಮಾಡಿದ್ದೀನಿ ಗೊತ್ತಿಲ್ಲ ಗೈಸ್ ಏನು ಮಾಡ್ತಾನೆ ಈ ರೌಂಡು ಹೊಡೆದೇ 3 ಹೆಡ್ ಬಿಟ್ಟು ಗೈಸ್. ಲಾಸ್ಟ್ ಹೆಡ್ಡು ಬಿತ್ತು, ಲಾಸ್ಟ್ ಬುಲೆಟದು. ಈ ರೌಂಡು ನಾನೇ ಗೆದ್ದಿದ್ದೀನಿ. ಇವಾಗ ನೆಕ್ಸ್ಟ್ ರೌಂಡ್ ನೋಡೋಣ ಏನಾಗುತ್ತೆ ಅಂತ. 3v2 ಆಗೈತೆ. ಇವಾಗ ನೆಕ್ಸ್ಟ್ ರೌಂಡು ನೋಡೋಣ ಬನ್ನಿ ಗೈಸ್. ನೆಕ್ಸ್ಟ್ ರೌಂಡು ನಾನು ಅದೇ ಸೇಮ್ ತೊಗೊಂಡಿರ್ತೀನಿ. ಅಲ್ಲಿ ಲೂಟ್ ಬಾಕ್ಸಲ್ಲಿ ಏನಾರ ನಮಗೆ M8 ಇದ್ರದ್ದು ಶಾರ್ಟ್ ಗನ್ದು ತ್ರಿಬಲ್ ಚಿಪ್ ಸಿಕ್ಕಿದ್ರೆ ಅದು ಎಕ್ಸ್ ಸಿಕ್ಬಿಟ್ರೆ ಅದು ತೊಗೊತೀನಿ ಗೈಸ್. ಅದು ಇಲ್ಲಾಂದರೆ ಇಲ್ಲ. ಇವಾಗ ಡೆಸರ್ಟ್ ಈಗಲ್ಲು ಮತ್ತು MP5 ಅದೇ ಸೇಮ್ ಗೈಸ್ ತೊಗೊಂಡಿರೋದು. ಈ ರೌಂಡಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ನೋಡೋಣ ಬನ್ನಿ ಗೈಸ್. ಇವಾಗ ಹೋಗ್ತಾಯಿದ್ದೀನಿ ಮುಂದೆನೇ. ನಾನು ಫ್ರಂಟ್ ಹೋಗ್ತಾಯಿದ್ದೀನಿ ಗೈಸ್. ಆ ನೋಬಿಡ ಬಚ್ಚಿಕೊಂಡೆಲ್ಲ ಬರ್ತವನೆ. ನಾನು ಹೇಳಿದ್ದೆ ಮೆಸೇಜಲ್ಲೇ ಆ ಥರ ಬರೋಂಗಿಲ್ಲ ಅಂತ. ಇವಾಗ ಇದ್ದೀನಿ ನಾನು. ಅವಾಗ ಗ್ಲೂವಲ್ಲಿ ಹಾಕ್ತಾನೇ ಇದ್ದೀನಿ. ಅವ್ನಿಗೆ ಗೊತ್ತಾಗ್ತಿಲ್ಲ. ಬಂದ ಮೇಲ್ಗಡೆ ಹತ್ತವ್ನು ನೋಡಿ ಗೈಸ್. ನೋಬಿಡ ನನ್ನ ಮಗ ಮೇಲ್ಗಡೆ ಹತ್ಬಿಟ್ಟು ಹೊಡಿತವನೆ. ನಾನು ಗ್ಲೂವಲ್ಲಿ ಹಾಕಿದೆ ಅವ್ನು ಹೊಡಿಯೋಕ್ಕೆ ಮುಂಚೆನೇ. ಒಂದು ಹೆಡ್ ಬಿತ್ತು ಗೈಸ್. ಇನ್ನೊಂದು ಹೆಡ್ಡು ಬಿತ್ತು ಗಾಯ್ಸ್. ಲಾಸ್ಟಲ್ಲಿ ಬುದಿದಲ್ಲಿದ್ದ ನಾನು HP ಕಮ್ಮಿ ಆಗಿತ್ತು. ಈ ರೌಂಡಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಗೈಸ್. ಇವಾಗ ಗ್ಲೂವಲ್ಲಿ ಹಾಕಿದ್ದೀನಿ. ಅವನಿಗೆ ಇನ್ನೂ ಚೂರು ಬಿಡಬೇಕು. ಇನ್ನೊಂದು ಲಾಸ್ಟ್ ಬುಲೆಟ್ ಇದ್ದ ಅವನು ಗ್ಲೂವಲ್ಲಿ ಹಾಕ್ಕೊಂಡು ಪ್ರೊಟೆಕ್ಷನ್ ತೊಗೊತಾನೆ ಗೈಸ್. ನಾನು ಗ್ಲೂವಲ್ಲಿ ಹಾಕ್ಕೊಂಡೆ. ಈ ಸೈಡಿಂದ ಬಂದ ಗೈಸ್. ಹೆಡ್ ಬಿದ್ದಿಲ್ಲ, ಬಾಡಿ ಬಿತ್ತು. ಬಾಡಿ ಬಿದ್ದಾದ್ಮೇಲೆ ಸೋತ ಗೈಸ್. 4v2 ಆಯಿತು ಗೈಸ್. 4v2 ರೌಂಡ್ 7 ಗೈಸ್. ರೌಂಡು 13 ರೌಂಡ್ ಸಿಕ್ಕಿದೆ ಗೈಸ್. ಅದರಲ್ಲಿ ಇವಾಗ 4v2 ಆಗೈತೆ, 4-2 ಆಗೈತೆ. ಇವಾಗ ನೆಕ್ಸ್ಟ್ ರೌಂಡಲ್ಲಿ ಯಾವ ಗನ್ ತೊಗೊತಾನೋ ಗೊತ್ತಿಲ್ಲ ಗೈಸ್. ಅವನು ಯಾವ ಗನ್ ತೊಗೊಂಬರ್ಬೋದು ಅಂತಲೂ ನಂಗೆ ಯೋಚನೆನೂ ಇಲ್ಲ. ನಾನು ಇದೆರಡಿಗೆ ಗನ್ ತೊಗೊಂಡೋಗ್ತಾ ಇರೋದು. ಮಶ್ರೂಮು ತೊಗೊಂಡಿಲ್ಲ ನಾನು ಈ ಸತಿ. ನೋಡೋಣ ಈ ರೌಂಡ್ ಏನಾಗುತ್ತೆ ಅಂತ. ಈ ರೌಂಡು ಹೊಡಿಬೋದು ಅನಿಸುತ್ತೆ. ಯಾವ್ದು ಗನ್ ತೊಗೊಂಡಿರ್ತಾನೋ ಆ ಡಿಪೆಂಡ್ ಮೇಲೆ ಹೋಗುತ್ತೆ ರೌಂಡು. ನೋಡೋಣ. ಇವಾಗ ಗ್ಲೂವಲ್ಲಿ ಹಾಕ್ತೆ. ಫಸ್ಟೇ ಬಂದ್ಬಿಟ್ಟವನೆ ಈ ಸತಿ. ಫ್ರಂಟಲ್ಲೇ ಬಂದವನೆ. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಇದಾಗ್ತಾ ಇರೋದು ಗೈಸ್. ನೆಟ್ವರ್ಕ್ ಪ್ರಾಬ್ಲಮ್ಮು ಫುಲ್ ಲೈಫು ಇದಾಗೈತೆ. ಹೆಡ್ ಬಿಟ್ಟು ಸೋತೋಗ್ಬಿಟ್ಟ. 5v2 ಆಯಿತು ಗೈಸ್. 5v2 ಇನ್ನು 2 ರೌಂಡ್ಸ್ ಹೊಡೆದ್ರೆ ನಮ್ಮದೇ ಬುಯ್ಯ ಗೇಮು. ಏನು ಮಾಡ್ತಾನೋ ಕಮ್ಬ್ಯಾಕ್ ಮಾಡ್ಬೋದು ಏನೋ ಗೊತ್ತಿಲ್ಲ ಗೈಸ್. ಒಟ್ಟಿನಲ್ಲಿ ಹೊಡಿಯೋಕ್ಕೆ ಟ್ರೈ ಮಾಡೋಣ. ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಿ ಈ ಕಸ್ಟಮ್ನ ಗೆಲ್ಲೋಣ. ಅವನಿಗೆ ಹೇಳಿದ್ದೀನಿ ನಾನು.
ಅದು ಮಾಡಬೇಡ, ಗ್ರೀನೇಡ್ ಮಾಡಬೇಡ, ಮೇಲ್ಗಡೆ ಹತ್ತಬೇಡ ಅಂತ. ಆದರೂ ಹತ್ತವನವನು. ಆದರೂ ನೋಡೋಣ. ಈ ಚೀಟಿಂಗ್ಗಳು ಹಿಂಗೆ ಗೈಸ್ ಮಾಡೋದು, ನೂಬುಡಗಳು ಗೊತ್ತಿರ್ತಾರಲ್ಲ. ಎಷ್ಟೇ ಹೇಳ್ತೀನಿ, ಯಾವ್ದು ಗನ್ ತೊಗೊಂಬರ್ಬೇಡ, ಅದೇ ಗನ್ ತೊಗೊಂಬಂದಿರ್ತಾನೆ. ಮತ್ತು ಹೇಳಿದ್ದೀನಿ ಆ ಕಡೆ ಈ ಕಡೆ ಹತ್ಬೇಡ ಮೇಲ್ಗಡೆ. ನೋಡಿ ಗೈಸ್, ಇಲ್ಲಿ ನಾನು ಮೇಲ್ಗಡೆಯಿಂದ ಇಳಿತಾನೆ ನೋಡಿ, ಅಲ್ಲಿ ನೋಡಿ ಮೇಲ್ಗಡೆಯಿಂದ ಹೇಳ್ದ ಕಂಟೇರಿನಿಂದ. ಇಲ್ಲೂ ಬಿತ್ತು ಗೈಸ್ ಅವನಿಗೆ, ಬಿದ್ದಿಲ್ಲ, ನಾನು ಸತ್ತೋದೆ. ಇವಾಗ 5v3 ಆಗಿದೆ. ಅವನು ಟ್ರೈಗಾನ್ ಎತ್ಕೊಂಡ್ಬಂದಿದ್ದ. ಇವಾಗ ತ್ರಿಬಲ್ ಚಿಪ್ ಎಕ್ಸ್ ಅವ್ನಿಗೆ ಸಿಕ್ಬಿಟ್ಟೈತೆ. ಈ ರೌಂಡಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಗೈಸ್. ಆದರೂ ಅವನು ಕ್ಯಾಂಪಿಂಗ್ ಮಾಡ್ಕೊಂಡೆಲ್ಲ ಬರ್ತಾ ಇರೋದು. ನೋಡೋಣ ಈ ರೌಂಡ್ ಏನಾಗುತ್ತೆ ಅಂತ. ನಾನು ಈ ಸತಿ MP ಅದೇ ಸೇಮ್ ತೊಗೊಂಡೋಗಿದ್ದೀನಿ ಗೈಸ್. ಲೆವೆಲ್ ವೆಸ್ಟು ಎಲ್ಲ ಲೆವೆಲ್ ಅಪ್ ಮಾಡಿಕೊಂಡೆ. ಮತ್ತು ಒಂದು ಗ್ಲೂವಲ್ಲು, ಒಂದು ಮಶ್ರೂಮ್ ತೊಗೊಂಡಿದ್ದೀನಿ. ಇವಾಗ ಈ ರೌಂಡ್ ಏನಾಗುತ್ತೋ ಗೊತ್ತಿಲ್ಲ ಗೈಸ್. ಇವಾಗ ನೋಡೋಣ ಈ ರೌಂಡ್ ಏನಾಗುತ್ತೆ ಅಂತ. ನಾನು ಫಸ್ಟೇ ಇದು ಹಾಕ್ಬಿಟ್ಟಿದ್ದೀನಿ ಗ್ಲೂವಲ್ಲು. ಅವ್ನಿಗೆ ಗೊತ್ತಾಗ್ಬಿಡ್ಲಿ ಗೈಸ್, ನೋಡ್ಬೇಡ ನನ್ನ ಮಗ ಎಲ್ಲೆಲ್ಲಿಂದನೋ ಸುತ್ತಾಡ್ಕೊಂಬರ್ತಾನೆ. ಮತ್ತು ಕ್ಯಾಂಪಿಂಗು ಮಾಡ್ತಾನೆ ಗೈಸ್. ಒಂದು ಲಾಂಗ್ ರೇಂಜಿಗೆ ಎತ್ಕೊಂಬಿಟ್ಟು ಕ್ಯಾಂಪಿಂಗ್ ಮಾಡ್ತಾನೆ. ಅದಕ್ಕೋಸ್ಕರ ನಾನು ಫಸ್ಟೇ ಗ್ಲೂವಲ್ಲಿ ಹಾಕ್ಬಿಟ್ಟು ಇದು ಮಾಡ್ತಾರೆ ಅದು. ಅವ್ನಿಗೆ 4 ಸೈಡ್ ಎಲ್ಲಿದೆಯೋ ಬಾರೋ ಅಂತ ಅವ್ನಿಗೆ ಗೊತ್ತಾಗ್ತಿಲ್ಲ. ಇಲ್ಲಿ ಸಿಕ್ತಾಗ ನೋಡಿ ಗೈಸ್, ಸಿಕ್ತಾ ಮನೆ ಒಳಗಡೆ ಹೋಗೋನು ಗೈಸ್. ಮನೆ ಒಳಗಡೆ ಹೆಡ್ ಬಿತ್ತು, 4-5 ಹೆಡ್ ಬಿತ್ತು. 35 ಮನೆ ಒಳಗಡೆ ಹೋಗಿ ಗೈಸ್. ಮನೆ ಒಳಗಡೆ ಇಲ್ಲಿ ಇದು ತೋರಿಸಿದೆ ನೋಡಿ, ಈ ಮನೆ ಈ ರೂಮ್ ಒಳಗಡೆ ಅವನೇ. ಬಂದ ಗೈಸ್, ಬಂದ ಹೊಡೆದೆ ಗೈಸ್. ಅಷ್ಟೇ, ಬಾಡಿ ಬಿತ್ತು, ಹೆಡ್ ಬಿದ್ದಿಲ್ಲ ಈ ಸತಿ. ಆವಾಗಲೇ 35 ಬಿದ್ದಿತ್ತು. ನಾನು ತ್ರಿಬಲ್ ಚಿಪ್ ಎತ್ಕೊಂಡ್ಬಿಟ್ಟೆ ಗೈಸ್. ಶಾರ್ಟ್ ಗನ್ನು ಮತ್ತು MP5 ಎರಡೂ ಐತೆ. ಇವಾಗ ಈ ರೌಂಡಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಗೈಸ್. ಇವಾಗ ನಾನೇನು ತೊಗೊಳಲ್ಲ, ಮಶ್ರೂಮ್ ಒಂದು ತೊಗೊಳ್ತೀನಿ ಅಷ್ಟೇ ಗೈಸ್. ಇವಾಗ ಒಂದು ಡೆಸರ್ಟ್ ತೊಗೊತೀನಿ. ಡೆಸರ್ಟ್ ಇಲ್ವಲ್ಲ, ಡೆಸರ್ಟ್ ತೊಗೊಂಡೆ. ಹಾಗೆ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಗೈಸ್. ಸಬ್ಸ್ಕ್ರೈಬರ್ಸಿನ ಬೇಕು ನಮಗೆ. ಆವಾಗಿಂದ ನೋಡ್ತಾಯಿದ್ದೀನಿ, ಬರೀ ಕಮ್ಮಿಲೇ ಐತೆ ಏನು ಗೈಸ್. ನಾನು ಮಿನಿ ವ್ಲಾಗು ಬಿಡ್ತೀನಿ ಈ ಸತಿ. ಅದಕ್ಕೂ ಹೋಗ್ಬಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಗೈಸ್. ಇದರಲ್ಲೂ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇಷ್ಟು ಹೇಳ್ತಾ ಇರೋದು. ಈ ರೌಂಡ್ ಸ್ಟಾರ್ಟ್ ಆಗೈತೆ. ತ್ರಿಬಲ್ ಚಿಪ್ ಇದೈತೆ. ಈ ಸೈಡಿಂದ ಬರ್ತಾನೆ ಗೈಸ್, ಮನೆಯಿಂದ. ಅಲ್ಲಿ ಮೇಲ್ಗಡೆ ಹತ್ತೋನು. ನಾನು ಹೇಳಿದ್ದೀನಿ ಮೇಲ್ಗಡೆ ಹತ್ಬೇಡ ಅಂತ. ಮೇಲ್ಗಡೆ ಹತ್ತೋನು ನೋಡಿ ಗೈಸ್, ಈ ನುಬ್ಡ ನನ್ನ ಮಗ. ನಾನು ಹೇಳಿದ್ದೆ ನೋಡಿ ಗೈಸ್, ಮೇಲಿಂದ ಹೊಡಿತವನೆ. ಅದಕ್ಕೋಸ್ಕರ ಡ್ಯಾಮೇಜ್ ಎಷ್ಟೊಂದು ಬಂತು. ತತಸ್ವಿ ಹಾಕೋ ಬಂದವನು ಗೈಸ್. ಬಿತ್ತು ಲಾಸ್ಟು. ಅಯ್ಯೋ ಗೈಸ್, ಎರಡು ಬಿದ್ದಾದಮೇಲೆ ಅವ್ನು ನಂಗೆ ಮತ್ತೆ ಹೊಡ್ಬಿಟ್ಟ ಟ್ರೈಗೋನಲ್ಲಿ. ಇವಾಗ 6v4 ಆಗೈತೆ. ಕಮ್ಬ್ಯಾಕ್ ಮಾಡ್ತಾನೆ ಗೈಸ್. ಕಮ್ಬ್ಯಾಕು ಲಾಸ್ಟು ಏನಾಗುತ್ತೋ ಗೊತ್ತಿಲ್ಲ. ಇವಾಗ ನಾನು ಅದೇ ಗನ್ ತೊಗೊಂಡೋಗೋದು, ತ್ರಿಬಲ್ ಚಿಪ್ದಿದು ಮತ್ತು MP40. ಅದೇ ನಂಗೆ ಇಷ್ಟ ಗೈಸ. ಈ ಫ್ರೀ ಫೈರ್ ಅದು ಎರಡೇ ಗನ್ ನಂಗೆ ಇಷ್ಟ. ಅದಕ್ಕೋಸ್ಕರ ಅದೇ ಎರಡೇ ಗನ್ ತೊಗೊಳ್ಳೋದು ನಾನು, ಶಾರ್ಟ್ ರೇಂಜ್ಗೋಸ್ಕರ. ಲಾಂಗ್ ರೇಂಜು ಅದಲ್ಲಿ MP5 ಆಡ್ಬೋದು, ಆದರೆ ಹೆಡ್ ಬೀಳೋಲ್ಲ ಗೈಸ್, ಅದೊಂದು ಪ್ರಾಬ್ಲಮ್ ಅದಲ್ಲಿ. ಅದಕ್ಕೋಸ್ಕರ ಇವಾಗ ಇದರಲ್ಲಿ 4x ಸ್ಕೋಪ್ ಇಲ್ಲ ತೊಗೊಳ್ಳೋಣ ಅಂದರೆ. ಅದಕ್ಕೋಸ್ಕರ ನಾನು ಬರೀ ಶಾರ್ಟ್ ರೇಂಜಲ್ಲಿ ಹೋಗ್ತಾ ಇರೋದು. ಶಾರ್ಟ್ ರೇಂಜ್ ಗನ್ ತೊಗೊಂಡು ನೂಬ್ಡ ನನ್ನ ಮಗ ಗ್ರೀನೇಡು ಅದು ಮಾಡಿಕೊಂಡು ಕ್ಯಾಂಪಿಂಗ್ ಮಾಡ್ಕೊಂಡು ಬರ್ತಾ ಇರೋದು ಮುಂದೆಗಡೆ. ಈ ರೌಂಡ್ ಏನಾಗುತ್ತೋ ಗೊತ್ತಿಲ್ಲ ಗೈಸ್. ನಾನು ಫಸ್ಟೇ ಗ್ಲೂವಲ್ಲಿ ಹಾಕ್ಬಿಡ್ತೀನಿ ಗೈಸ್. ಅವ್ನು ಎಲ್ಲಿದ್ದಾನೋ ಬಂದ್ಬಿಡಲಿ ಅಂತ. ಬಂದ ಗೈಸ್, ಬಂದ. ನಾನು 4-5 ಬುಲೆಟ್ ಹೊಡೆದೆ, ಬಾಡಿಗೆ ಬಿತ್ತು. ತತಸ್ವಿ ಹಾಕೊಂಡು ಗೈಸ್, ನಂದು ತಪ್ಪು ಬಟನ್ ಒತ್ಬಿಟ್ಟೆ ಗೈಸ್. ಮಲ್ಕೊಂಡಿರೋದು ಬಟನ್ ಒತ್ಬಿಟ್ಟೆ. ಅಷ್ಟೊತ್ತು ಬೇಗ ಅವನು ಹೊಡ್ಬಿಟ್ಟ ಗೈಸ್. ಶಾರ್ಟ್ ಗನ್ XL ಹೊಡ್ಬಿಟ್ಟ ಗೈಸ್. ತಪ್ಪಾಗಿ ನಾನು ಇದು ಮಲ್ಕೊಂಡಿರೋ ಬಟನ್ ಒತ್ಬಿಟ್ಟೆ, ಸ್ಲೀಪಿಂಗ್ದು. ಅದಕ್ಕೋಸ್ಕರ ಅದು ಬಿತ್ತದು. ಅವನೇ ನಂಗೆ ಹೊಡ್ಬಿಟ್ಟ. ನಾನು ಬುಲೆಟದು ಹೊತ್ಕೊಳ ಫೈರ್ ಬಟನ್ ಒತ್ತೋಣ ಅಂತ ಹೋದೆ, ಅದು ಇದಾಗೋಯ್ತು. ಅದಕ್ಕೋಸ್ಕರ ಅವನು ನುಬ್ಡ ಹೊಡ್ಬಿಟ್ಟ. 6v5 ಆಗಿಬಿಟ್ಟೈತೆ. ಇನ್ನು 6v6 ಆದರೆ ಕಷ್ಟ ಗೈಸ್ ಗೆಲ್ಲೋದು. ನೋಡೋಣ. ಇವಾಗಲೇ ಸ್ವಲ್ಪ ನೆಟ್ ಪ್ರಾಬ್ಲಮ್ ಇದೆ, ಆದರೂ ನೋಡೋಣ ಬನ್ನಿ ಗೈಸ್. ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ನಾನು ಈ ಸೈಡಿಂದ ಸುತ್ತಾಕೊಂಡು ಹೋಗ್ತಿದ್ದೀನಿ ಈ ಸತಿ, ಎಲ್ಲಿಂದ ಬರ್ಬೋದು ಅಂತ. ಇವಾಗ ಅವನ ಹತ್ರ ಅದು ಶಾರ್ಟ್ ಗನ್ದು X ಐತಲ್ಲ, ಅದು ಸ್ವಲ್ಪ ಡೇಂಜರಸ್ ಗೈಸ್. ಬಿದ್ದರೆ ಇದಾಗ್ತೀವಿ. ಅದಕ್ಕೋಸ್ಕರ ಇವಾಗ ಆಡ್ತಾ ಇರೋದು ಇದು. ನಾನಿಲ್ಲಿ ಗ್ಲೋವಲ್ ಹಿಂದೆ ಅವನು ಮನೆಯಿಂದಲೇ ಹೇಳಿದ್ದೀನಿ ಗೈಸ್. ಒಂದು ಬುಲೆಟು ಬಿದ್ದಿಲ್ಲ, ಈಚೆನೂ ಬರ್ತಿಲ್ಲ ಅವನು. ನಾನು ಮುಂದೆನೇ ಹೋಗ್ತಾಯಿದ್ದೀನಿ ಗ್ಲೋವಲ್ ಹಾಕ್ಕೊಂಡು. ಅವನು ನೋಡಿ ಗೈಸ್, ಸ್ಮೋಕ್ ಇದು ಮಾಡ್ತಾನೆ. ಗ್ರೀನೇಡ್ ಮಾಡಬೇಡ ಅಂದು ನಾನು ಈ ಸತಿ ಶಾರ್ಟ್ ಗನ್ X ತೊಗೊಂಡೆ ಗೈಸ್. ನನ್ನ ಹತ್ರನೂ ಇವಾಗ ಅದೇ ಐತೆ. ಇವಾಗ ಬೀಳುತ್ತಾ ಅವನಿಗೆ, ನೋಡೋಣ ಬನ್ನಿ ಗೈಸ್. ಇವಾಗ ಅವನಿದ್ದಾನೆ. ಇವಾಗ ಬಿತ್ತ ಗಾಯ್ಸ್. ಇಲ್ಲ, ಬಿದ್ದಿಲ್ಲ ಗೈಸ್, ಬಿದ್ದಿಲ್ಲ. ಲಾಸ್ಟ್ ಒಂದು ಹೆಡ್ ಬಿದ್ದಿದ್ರೆ ಹೋಗ್ಬಿಡ್ತಿದ್ದ ಗೈಸ್. ಅವ್ನಿಗೊಂದು ಬುಲೆಟು ಬಿದ್ದಿಲ್ಲ ಅನಿಸುತ್ತೆ ಗೈಸ್. ಇದು ಲಾಸ್ಟ್ ರೌಂಡು. 6v6 ಆಗೈತೆ ಗೈಸ್. 13 ರೌಂಡ್ಸ್ ಕಂಪ್ಲೀಟೆಡ್ ಆಗಿದೆ. 13 ರೌಂಡ್ ಇದು. ಇವಾಗ ಲಾಸ್ಟ್ ರೌಂಡು 6v6 ಏನಾಗುತ್ತೆ ಗೊತ್ತಿಲ್ಲ ಗೈಸ್. 6v6 ಬುಯ್ಯೋ ಆಗುತ್ತೋ ಇಲ್ವೋ, ಗೆಲ್ತೀನೋ ಇಲ್ವೋ ಗೊತ್ತಿಲ್ಲ ಗೈಸ್. ಏನಾರ ಇದು ಅಕಸ್ಮಾತ್ ನಾನು ಸೋತೋದ್ರೆ
ಇನ್ನೊಂದು ಪಾರ್ಟ್ 2 ವೀಡಿಯೋನೂ ಬರುತ್ತೆ ಗೈಸ್. ಇದು ಗೆದ್ದರೆ ಪಾರ್ಟ್ 2 ವೀಡಿಯೋ ಹಾಕ್ತೀನಿ, ಅದು ಬರುತ್ತೆ. ಇದಾದಮೇಲೆ ಒಂದು ಪಬ್ಜಿ ವೀಡಿಯೋ ಹಾಕೋಣ ಅಂದ್ಕೊಂಡಿದ್ದೀನಿ, ಪಬ್ಜಿ ಗೇಮ್ ಪ್ಲೇನೂ ನೋಡೋಣ. ಈ ರೌಂಡ್ ಏನಾಗುತ್ತೋ ಈ ರೌಂಡ್ ಮೇಲೆ ಡಿಪೆಂಡು, ಸೆಕೆಂಡ್ ಪಾರ್ಟ್ ಬರುತ್ತೋ ಬೇಡವೋ ಅಂತ. ಅದಕ್ಕೋಸ್ಕರ ಇವಾಗ ನಾನು ಹೋಗಿದ್ದೀನಿ, ಮುಂದೆನೇ ಹೋಗಿದ್ದೀನಿ. ಅವನು ಎಲ್ಲಿಂದ ಬರ್ತಾನೆ ಗೈಸ್, ಬಂದ ಇಲ್ಲಿ ನಂದು ನೆಟ್ ಪ್ರಾಬ್ಲಮ್ ಆಗಿತ್ತು ಸ್ವಲ್ಪ ನೋಡಿ ಗೈಸ್. ಅವ್ನು ಬಿತ್ತು 4 ಹೆಡ್ ಬಿತ್ತು, ನಂದು ಗ್ಲೂವಲ್ ವರ್ಕ್ ಆಗ್ತಿಲ್ಲ. ಬಿತ್ತು ಗೈಸ್, ಗ್ಲೂವಲ್ ಹಾಕ್ಕೊಂಡೆ. ಎಲ್ಲೋಗಿನೋ ಗೊತ್ತಿಲ್ಲ ಗೈಸ್, ನೋಡ್ಬೇಡ ನನ್ನ ಮಗ ಎಲ್ಲೋಗೋನೋ. ಬಂದ ಗೈಸ್, ಬಂದ ಗ್ಲೂವಲ್ ಹಾಕಿದೆ ಗೈಸ್. ಬಿತ್ತು ಲಾಸ್ಟ್ ಬುಲೆಟು ಗೈಸ್. ಗ್ಲೂವಲ್ ಹಾಕೊಂಬಿಟ್ಟ. ಕವರ್ ಅಪ್ ಮಾಡೋಕೆ ನೋಡ್ತಾನೆ, ನೋಡ್ಬಿಡಕ್ಕೆ ಆಯ್ತಿಲ್ಲ. ನೋಡೋಣ ಇವಾಗ ಯಾರು ರೌಂಡ್ ಯಾವುದಲ್ಲಿದ್ದಾನೆ ಅಂತ. ಗೈಸ್ ಬಿತ್ತು ಲಾಸ್ಟ್ ಹೆಡ್ಡು, ಲಾಸ್ಟ್ ಬುಲೆಟ್ ಹೆಡ್ ಗೈಸ್. ನಮ್ಮದೇ ಭುಯ್ಯ ಆಗಿದ್ದು ಲಾಸ್ಟ್ ರೌಂಡು. ಇವಾಗ ಸೆಕೆಂಡ್ ಪಾರ್ಟು ಯಾವಾಗ ಬರುತ್ತೋ ಗೊತ್ತಿಲ್ಲ ಗೈಸ್. ಆ್ಯಂಡ್ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ ಗೈಸ್. ಮತ್ತು ಇನ್ಸ್ಟಾಗ್ರಾಮಲ್ಲೂ ನನಗೆ ಲೈಕು, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಯೂಟ್ಯೂಬಲ್ಲಿ ಅಷ್ಟೇ. ನನ್ನ ಐ ಡಿ ಸಾಸುಕೆ ಅಂತ ಇಟ್ಕೊಂಡಿದ್ದೀನಿ, ನಾನು ಎನಿಮಿ ಲವರ್. ಅದಕ್ಕೋಸ್ಕರ ನಾನು ಇದಕ್ಕೆ ಇಟ್ಕೊಂಡಿದ್ದೀನಿ. ಅವನ ಐ ಡಿ ಬಂದ್ಬಿಟ್ಟು ಇಲ್ಲೇ ಇದೆ ನೋಡಿ ಗೈಸ್. ಅಷ್ಟೇ. ಇವತ್ತಿನ ಇದು ಮುಗೀತು ವ್ಲಾಗು ಗೈಸ್. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ